ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶರಾವತಿ. ನಾನು ರಿಕ್ಕಿ ಹೀಲರ್, ಸ್ಟೋನ್ ಹೀಲರ್, ಪ್ರಾಣಿಕ್ ಹೀಲಿಂಗ್ ಹೀಲರ್, ಸೋಲ್ ಹೀಲರ್ಸ್, ಪ್ರೀವಿಯಸ್ ಜನ್ಮದ್ದೆಲ್ಲ ಮಾಡಿಕೊಡುವಂಥ ಹೀಲರ್ಸ್ಗಳು, ಸ್ಟೋನ್ ಹೀಲರ್. ಇವತ್ತು ನಾನು ನಿಮಗೆ ಈ ಪೆಂಡೆಂಟ್ ಬಗ್ಗೆ ಎಲ್ಲ ನಾನು ನಿಮಗೆ ಪೆನ್ಸಿಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಹೀಲರ್ ಆಗಿರ್ತಾರೆ ಅವರೆಲ್ಲ ಈ ಥರದ್ದು ಒಂದೊಂದು ಪೆನ್ಸಿಲ್ಸ್ ಎಲ್ಲ ಇಟ್ಕೊಂಡು ಹೀಲಿಂಗ್ ಮಾಡಿದಾಗ ಎಫೆಕ್ಟ್ ಜಾಸ್ತಿ ಸಿಗುತ್ತೆ. ಅವರೇ ಇಟ್ಕೋಬೇಕಂತಿಲ್ಲ, ಇದು ಯಾರೇ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಈ ಥರ ಪೆನ್ಸಿಲ್ಸು ಈ ಥರ ನಮ್ಮ ಕಡೆಗೆ ಇಟ್ಕೊಂಡಾಗ ಇದು ಆಟೋಮೆಟಿಕ್ಕಾಗಿ ಹಿಂಗೆ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಿದಾಗ ಈ ಪೆನ್ಸಿಲ್ಸಿಂದ ಫಾಸ್ಟಾಗಿ ರಿಸಲ್ಟು ನಮಗೆ ಸಿಗುತ್ತೆ. ಆ ಥರ ಇದು ಪೆನ್ಸಿಲ್ಸು. ಇದು ಅಮೆಥಿಸ್ಟ್ ಅಂತ, ಇದು ರೋಸ್ ಕ್ವಾಟ್ಸ್ ಪೆನ್ಸಿಲ್ಸ್. ಇದು ಮಾಸ್ಟರ್ ಹೀಲರ್, ಇದು ಕ್ಲಿಯರ್ ಕ್ವಾಟ್ಸ್. ಇದು ಜೇಡ್ ಇದು ಹಾರ್ಟ್ ಚಕ್ರಕ್ಕೆ ಬರುತ್ತೆ. ಇದು ಒಂದು ಸ್ಪೆಷಾಲಿಟಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇದು ಅಮೆಝನೈಟ್ ಅನ್ನೋದು ಇದು ನೀವು ಎಲ್ಲೇ ಭಾಗದಲ್ಲಿ ಹೀಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಹೀಲಿಂಗ್ ಮಾಡಿದ ಮೇಲೇ ಅದು ತಾನೇ ಕೆಳಗೆ ಬೀಳುತ್ತೆ. ಆ ಥರ ಕೆಪಾಸಿಟಿ ಈ ಸೋಲಿಗಿದೆ. ನಮ್ಮ ಹೋಲ್ ಬಾಡಿ ಹೀಲಿಂಗ್ ಮಾಡಿಕೊಳ್ಳುತ್ತೆ. ಹೀಲಿಂಗ್ ಮಾಡ್ಕೊಂಡ್ಮೇಲೆ ಇದು ಸ್ಟಿಕ್ಕು. ಎಲ್ಲ ಸ್ಟೋನ್ಸಲ್ಲಿ ಇದು ಒಂದೇ ನಮ್ಮ ಬಾಡಿಗೆ ಸ್ಟಿಕ್ ಥರ ಅಂಟ್ಕೊಂಡು ಕೆಲಸ ಮಾಡಿಕೊಳ್ಳುತ್ತೆ. ಬಾಕಿ ಸ್ಟೋನ್ಸ್ ಎಲ್ಲ ಆ ಥರ ಎಲ್ಲ ಏನು ಮಾಡಲ್ಲ, ಸ್ಟಿಕ್ ಥರ ಅಂಟ್ಕೊಳ್ಳಲ್ಲ. ಇದು ಅಂಟ್ಕೊಳ್ಳುತ್ತೆ ನಮ್ಮ ಬಾಡಿಗೆ. ನೋಡಿ, ನಾವು ಹಿಂಗೆ ಅಲ್ಲಾಡಿಸಿದ್ರೂ ಕೂಡ ಇದು ಬೀಳಲ್ಲ. ಬಾಕಿ ಸ್ಟೋನ್ಸ್ ನಾವು ಹಿಂಗೆ ಅಲ್ಲಾಡಿಸಿದ್ರೆ ಬಿದ್ದೋಗುತ್ತೆ, ಇದು ಬೀಳಲ್ಲ. ಇದು ಸ್ಟಿಕ್ಕಾಗಿ ನಮ್ಮ ಬಾಡಿಗೆ ಅಂಟ್ಕೊಂಡಿರುತ್ತೆ. ನಮ್ಮ ಹೋಲ್ ಬಾಡಿಗೆ ಹೀಲ್ ಮಾಡಿದ ಮೇಲೇ ಇದು ಆಟೋಮೆಟಿಕ್ಕಾಗಿ ಹೀಗೆ ಬೀಳುತ್ತೆ. ಈಗ ನಾನೇ ಬೀಳಿಸಿರೋದು, ಅದು ಹೋಲ್ ಮಾಡಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಹಾಗೆ ಬೀಳುತ್ತೆ. ಇದು ಅಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು. ನೀವು ಯಾವ ಜಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಆ ಜಾಗದಲ್ಲಿ ಪ್ರಾಬ್ಲಮ್ಗೆ ಸಪೋರ್ಟ್ ಕೊಟ್ಕೊಂಡು ನೀವು ಇಟ್ಕೊಂಡಾಗ ಅದು ತಂತಾನೇ ನಿಮಗೆ ಹೀಲಿಂಗ್ ಮಾಡೋವಂಥ ಕೆಪಾಸಿಟಿ. ಯಾವುದು ಬೇಡ ಅಂತಂದರೆ ಹೀಗೆ ಇಟ್ಕೊಳ್ಳಿ, ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ನಿಮ್ಮ ಹೋಲ್ ಬಾಡಿಗೆ ಒಂದು 10-15 ನಿಮಿಷದಲ್ಲಿ ಹೀಲಿಂಗ್ ಮಾಡಿಕೊಳ್ಳುತ್ತೆ. ಇದು ಅಮೆಝನೈಟ್. ಇದು ಸೆಲನೈಟ್ ಸ್ಟಿಕ್ ಅಂತ ಇದಕ್ಕೆ. ಇದು ರಾ, ಇದೆಲ್ಲ ಪಾಲಿಶ್. ಇದು ರಾ ಸ್ಟೋನು. ಇದು ಮೂನಿಗೆ ಸಂಬಂಧಪಟ್ಕೊಂಡಿರುತ್ತೆ. ಜೂನಲ್ಲಿ ಹುಟ್ಟಿರೋರು ಇದನ್ನು ಇಟ್ಕೊಳ್ಬೋದು. ಮನಸ್ಸು ತುಂಬ ಗಡಿಬಿಡಿ, ಡಿಪ್ರೆಷನ್ ಪ್ರಾಬ್ಲಮ್ ಇರೋರೆಲ್ಲ ಈ ಸ್ಟೋನ್ಸ್ ಇಟ್ಕೊಂಡಾಗ ಮನಸ್ಸು, ಚಿತ್ತ, ಬುದ್ಧಿ ಸಂಪೂರ್ಣ ಶಾಂತವಾಗಿರುತ್ತೆ. ಮತ್ತು ಇದು ಹೀಲಿಂಗ್ ಮಾಡೋದನ್ನು ಕೂಡ ಅನುಕೂಲ ಮಾಡಿಕೊಳ್ಳುತ್ತೆ. ಆರಿಕ್ ಫೀಲ್ಡಿಗೆಲ್ಲ ನೀವು ಎದುರುಗಡೆ ಒಬ್ಬರನ್ನ ಕೂರಿಸ್ಬಿಟ್ಟು ಸುಮ್ಮನೆ ಹೀಗೆ ಸೀವ ಥರ ಮಾಡಿದ್ರೆ ಸಾಕು ನಮಗೆ. ಅಂದರೆ ಬಾಚಣಿಕೆ ಥರ ಹಿಂಗೆ ಬಾಚ್ತೀವಿ ನೋಡಿ, ಆ ಥರ ನೀವು ಹಿಂಗೆ ಮಾಡಿದ್ರೂ ಕೂಡ ಅವರಲ್ಲಿರೋ ಎಲ್ಲ ನೆಗೆಟಿವಿಟೀಸ್ನೂ ರಿಮೂವ್ ಮಾಡ್ಕೊಳ್ಳೋವಂಥ ಶಕ್ತಿ ಇದಕ್ಕಿದೆ. ಇದು ಸೆಲನೈಟ್ ಅಂತ. ಇದು ಒಂದು ಪೆನ್ಸಿಲ್ಸ್. ಇದು ಹೀಲಿಂಗ್ ಮಾಡುವಾಗ ಹಿಂಗೆ ನಾವು ಗ್ರಿಡ್ಡಲ್ಲಿರುವಾಗ ಹೀಲಿಂಗ್ ಮಾಡ್ತೀವಿ. ಇಲ್ಲಿ ಹೀಲಿಂಗ್ ಮಾಡಿದಾಗ ಇದರಲ್ಲಿರೋ ಎಲ್ಲ ನೆಗೆಟಿವಿಟೀಸು ಇದ್ರ ಮೂಲಕ ಪಾಸಾಗಿ ಹೊರಗಡೆ ಹೊರಟೋಗ್ತಾ ಇರುತ್ತೆ. ಇದೆಲ್ಲ ಪೆಬಲ್ಸ್ಗಳು. ಇದನ್ನು ಇಟ್ಬಿಟ್ಟು ನೀವು ಚಕ್ರ ಹೀಲಿಂಗ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಪೆಂಡೆಂಟ್ ಆಗೂ ಕೂಡ ನೀವು ಉಪಯೋಗಿಸ್ಬಹುದು. ಇದು ದಿಂಬಡಿ ಬೇಕಾದರೂ ಉಪಯೋಗಿಸ್ಕೋಬೋದು, ಪರ್ಸಲ್ಲೆಲ್ಲ ಇಟ್ಕೊಳ್ಬಹುದು. ಇದು ಮಾಸ್ ಆಗೇಟ್ ಅಂತ. ಇದನ್ನು ನೀವು ಮಾಡಿಸ್ಕೊಳ್ಳು ಕೂಡ ಬಹುದು. ಇದು ಮೂನ್ ಸ್ಟೋನ್. ಇದು ಸನ್ಸ್ಟೋನ್. ಇದು ಕೂಡ ಮೂನ್ ಸ್ಟೋನ್. ಇದು ಟೈಗರ್ ಐ ಇಟ್ಕೊಳ್ರಿ. ಎಲ್ಲ ವೆಹಿಕಲ್ಸಲ್ಲಿ ಹೋಗುವಾಗ, 4 ವೀಲರ್ಸಲ್ಲಿ ಹೋಗುವಾಗ ಟೈಗರ್ ಐ ಏನಾದರೂ ನಿಮ್ಮ ಪೆಂಡೆಂಟ್ ನಿಮ್ಮ ಜೊತೆ ಇದ್ದರೆ ನೀವು ಪ್ರಯಾಣ ಮಾಡಿದ್ದು ನಿಮಗೆ ಕಷ್ಟ ಗೊತ್ತಾಗೋದಿಲ್ಲ. ಸೇಫಾಗಿ ನಿಮ್ಮ ಜಾಗನ ನೀವು ತಲುಪ್ಕೊಳ್ಬೋದು. ಇದು ಸೇಫಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಟೈಗರಿಗೆ ಆ ಶಕ್ತಿ ಇದೆ. ಇದು ಸುಲೇಮಾನಿ ಹಕೀಕ್. ಈ ಸುಲೇಮಾನಿ ಹಕೀಕು ಯಾವುದೇ ನಮ್ಮ ಗ್ರಹಗಳಲ್ಲಿ, ಶನಿ, ರಾಹು, ಕೇತುಗಳಲ್ಲಿ ಏನೇ ಗ್ರಹಗಳಲ್ಲಿ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಇದ್ದರೆ, ಮತ್ತು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ಎನಿ ಪ್ರಾಬ್ಲಮ್ಸನ್ನು ಇದು ಸಾಲ್ವ್ ಮಾಡಿಕೊಳ್ಳುತ್ತೆ. ಇದು ಸುಲೇಮಾನಿ ಹಕೀಕ್. ಇದು ಆಲ್ರೌಂಡ್ ಥರ ಇದು ಕೆಲಸ ಮಾಡಿಕೊಳ್ಳುತ್ತೆ. ಇದು ಸುಲೇಮಾನಿ ಹಕೀಕ್. ಇವು 4 ಸುಲೇಮಾನಿ ಹಕೀಕೆ. ಇದು ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಕೊಂಡಿದೆ. ಇದು ಗ್ರೀನ್ ಅವೆಂಚುರಿನ್. ಇವೆಲ್ಲ ಇದು ರೆಡ್ ಅವೆಂಚುರಿನ್. ಇದು ಬ್ಲ್ಯಾಕ್ ಅಗೇಟ್. ಇದು ಒಂದು ಸ್ಟೋನ್ಸು. ಇದು ಹೊಳಿತಾ ಇರುತ್ತೆ, ಮ್ಯೂಮೈಟ್ ಅಂತ.
ಈ ಪೆಂಡೆಂಟ್ ಆಗೂ ಉಪಯೋಗಿಸ್ಕೊಳ್ಬಹುದು. ಇದನ್ನೆಲ್ಲ ನಿಮ್ಮ ಸರಕ್ಕೆ ಕೂಡ ಹಾಕ್ಕೊಳ್ಬೋದು. ಆವಾಗ ನಿಮಗೆ ತುಂಬ ಬೆಸ್ಟ್ ಸಿಗುತ್ತೆ. ಇದು ಪೆಂಡೆಂಟ್ ಥರನೇ, ಇದು ನಾವು ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಒಂದೊಂದು ಸ್ಟೋನ್ಸ್ ಇದು ಇದನ್ನು ನೀವು ಯಾವ್ದಾದ್ರು ಸರಕ್ಕೆ ಕೂಡ ಸ್ವಲ್ಪ ಹೊತ್ತು ಹಾಕ್ಕೊಳ್ಬೋದು. ಸಪೋಸ್ ಏನಾದರೂ ಇದು ಯಾವತ್ತಾದರೂ ನಿಮ್ಗೆ ಇದು ಬಿಚ್ಚೋಯ್ತು ಅಂತಂದ್ರೂ ಇದನ್ನು ನೀವು ಸ್ಟೋನ್ಸ್ ಥರನೂ ಕೂಡ ನಿಮ್ಮ ಜೊತೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಆ ಥರ ಇದೆಲ್ಲ ಅಷ್ಟೇ. ಇದು ಎಲ್ಲ ಚಕ್ರ ವೈಸ್ಗೂ ಬರುತ್ತೆ, ಪ್ರೊಟೆಕ್ಷನ್ಸಿಗೆ, ಹೆಲ್ತಿಗೆ, ಎಲ್ಲದಕ್ಕೆ ಇದು ಸಂಬಂಧಪಟ್ಕೊಂಡಿರುತ್ತೆ. ಆ ಥರದ್ದು ಸ್ಟೋನ್ಸ್ ಇದು ಅಷ್ಟೇ. ಇದು ನೀವು ಕತ್ತಿಗೆಲ್ಲ ಹಾಕ್ಕೊಂಡ್ರೆ ಸಾಕು, ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ. ಇದು ಅಷ್ಟೇ. ಇದು ನಮ್ಮ ಕ್ರೌನ್ ಚಕ್ರಕ್ಕೆ, ಬೇಸಿಕ್ ಚಕ್ರಕ್ಕೆಲ್ಲ ಹೀಲಿಂಗ್ ಮಾಡಿಕೊಳ್ಳುತ್ತೆ. ಹವಾ ಲೈಟ್ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬ ಬೆಸ್ಟ್ ಸ್ಟೋನ್ಸ್ಗಳು. ಇದು ನಮ್ಮಲ್ಲಿರೋ ಎಲ್ಲ ನೆಗೆಟಿವಿಟೀಸ್ಗಳನ್ನು ತೆಗೆದುಹಾಕುತ್ತೆ. ಇದು ಸ್ಮೋಕಿ ಕ್ವಾಟ್ಸ್ ಅಂತ. ಸ್ಮೋಕಿ ಕ್ವಾಟ್ಸು ನಮ್ಮ ಆಲ್ಫಾ ಸ್ಟೇಟಲ್ಲಿರೋ ನೆಗೆಟಿವಿಟೀಸ್ನೂ ಕೂಡ ತೆಗೆಯುವಂಥ ಶಕ್ತಿ ಈ ಸ್ಟೋನ್ಸ್ಗಳಿಗೆ ಇದೆ. ಯಾವಾಗಲೂ ನಿಮ್ಮ ಜೊತೆ ಇದನ್ನು ಇಟ್ಕೊಂಡ್ರೆ, ಈ ಥರ ಇದನ್ನು ಇಟ್ಕೊಂಡಾಗ ನಮ್ಮಲ್ಲಿರೋ ಎಲ್ಲ ಅನ್ವಾಂಟೆಡ್ ಥಾಟ್ಸ್ಗಳು, ಎನರ್ಜಿಗಳು ಎಲ್ಲ ವಾಶೌಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಆ ಥರದ್ದು ಇವೆಲ್ಲ ಸ್ಟೋನ್ಸು. ನಿಮಗೆಲ್ಲ ಯಾರಿಗಾದರೂ ಬೇಕಿದ್ದರೆ ನಾವು ಇದನ್ನು ಕೊರಿಯರ್ ಮಾಡಿ ಕಳಿಸ್ತೀವಿ. ನನ್ನ ಫೋನ್ ನಂಬರ್ 8971135255. ಮತ್ತೊಮ್ಮೆ 8971135255. ನಿಮಗೆ ಹೆಚ್ಚು ಮಾಹಿತಿ ಬೇಕಿದ್ದರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.